ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಂಗಪ್ಪ ಈ ಸ್ಮಾರ್ಟ್ ಕಾರ್ಡು ಯಾವ ಥರ ವಿತರಣೆ ಮಾಡ್ತಾರೆ, ಅದಕ್ಕೂ ನಾವೇನಾದರೂ ದುಡ್ಡನ್ನು ಪೇ ಮಾಡಬೇಕಾ ಅಂತ. ಇಷ್ಟು ದಿನ ನಾವು ಆಧಾರ್ ಕಾರ್ಡ್ ತೋರಿಸಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದಾಯಿತು. ಬಟ್ ಈಗ ಸ್ಮಾರ್ಟ್ ಕಾರ್ಡ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದಷ್ಟು ದುಡ್ಡೇನಾದರೂ ರೀಚ್ ಮಾಡಿಬಿಡ್ತಾರಾ, ದುಡ್ಡನ್ನು ಫಿಕ್ಸ್ ಮಾಡಿಬಿಡ್ತಾರಾ, ದುಡ್ಡು ಕೊಡಬೇಕಾ, ಇದೊಂದು ಕನ್ಫ್ಯೂಷನ್ಸ್ ಇತ್ತು. ಅದಕ್ಕೊಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಸೊ 4 ನಿಗಮಗಳಲ್ಲೂ ಕೂಡ ಕಾರ್ಡನ್ನು ಬಳಸಬಹುದು ಅಂತ ಹೇಳಿರೋದು ಸಾರಿಗೆ ಸಚಿವರು. ಶಕ್ತಿ ಯೋಜನೆ ಅಡಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸಾರಿಗೆ ಇಲಾಖೆಯಿಂದ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಅನ್ನು ನೀಡಲಾಗುತ್ತೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅಲ್ಲಿಗೆ ಇದ್ದಂಥ ಗೊಂದಲ ಇತ್ತಲ್ಲ, ಈ ಸ್ಮಾರ್ಟ್ ಕಾರ್ಡಿಗೆ ನಾವು ಪೇ ಮಾಡಿ ತಗೋಬೇಕಾ ಅಂತ ಏನಿಲ್ಲ, ಉಚಿತವಾಗಿ ಕೊಡ್ತಾರಂತೆ. ಸುದ್ದಿಗಾರರ ಜೊತೆಗೆ ಮಾತನಾಡಿ ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸೋಕೆ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗಿದ್ದು, ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ ಪೂರೈಸೋದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಟೆಂಡರ್ ಪ್ರಕ್ರಿಯೆಯನ್ನು ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಲ್ರಿಗೂ ಇದ್ದಂಥ ಗೊಂದಲಕ್ಕೆ ಈ ಮುಖಾಂತರವಾಗಿ ಒಂದು ತೆರೆ ಎರೆಯುವ ಕೆಲಸ ಮಾಡಿದ್ದಾರೆ. ಫಲಾನುಭವಿಗಳಿಂದ ಯಾವುದೇ ಶುಲ್ಕವನ್ನು ಪಡೆಯದೆ ಉಚಿತವಾಗಿ ಸ್ಮಾರ್ಟ್ ಕಾರ್ಡನ್ನು ವಿತರಿಸೋಕೆ ನಿರ್ಧರಿಸಲಾಗಿದೆ ಅಂತ ಅವರು ಹೇಳಿಬಿಟ್ಟಿದ್ದಾರೆ ಸಾರಿಗೆ ಸಚಿವರು. ಸೊ ನೀವು ಕನ್ಫ್ಯೂಸ್ ಆಗಬೇಡಿ. ಎಲ್ಲೋ ನೀವು ಸ್ಮಾರ್ಟ್ ಕಾರ್ಡ್ ತಗೊಳಕ್ಕೆ ಅಂತ ಹೋಗೋದು, ಅಲ್ಲಿ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಅಂತ ಅವ್ರು ಕೇಳೋದು, ಸ್ಮಾರ್ಟ್ ಕಾರ್ಡಿಗೆ ದುಡ್ಡು ಕೊಡಲೇಬೇಕಂತ ನೀವು ಕೊಟ್ಟು ಬರೋದು ಏನೂ ಇಲ್ಲ, ಫ್ರೀಯಾಗಿ ಕೊಡ್ತಾರೆ. ಸೊ ನಿಮ್ಮ ಹತ್ರ ಯಾರಾದ್ರು ದುಡ್ಡು ಕೇಳಿದ್ರು ಕೊಡೋಕೆ ಹೋಗಬೇಡಿ. ಇನ್ನು ಶೀಘ್ರದಲ್ಲಿಗೆ ಈ ಯಾವ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ಇರುತ್ತೆ, ಹೆಂಗೆ ನಾವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡಲಿದ್ದಾರೆ. ಬಸ್ ನಿಲ್ದಾಣ ಕರ್ನಾಟಕ ಮತ್ತು ಬೆಂಗಳೂರು 1 ಕೇಂದ್ರದಲ್ಲಿ ಆರಂಭಿಸಲಾಗತ್ತೆ. 4 ನಿಗಮಗಳ ಬಸ್ಗಳಲ್ಲೂ ಕೂಡ ಬಳಸುವಂತೆ ಸ್ಮಾರ್ಟ್ ಕಾರ್ಡ್ ಇರಲಿದೆ. ಉಳಿದ ನಿಯಮಗಳನ್ನು ಶೀಘ್ರ ಪ್ರಕಟಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಉಳಿದಿದ್ದ ನಿಯಮಗಳೆಲ್ಲ ಹೆಂಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸೊ ಇನ್ಮೇಲೆ ನೀವು ಆಧಾರ್ ಕಾರ್ಡ್ ತೋರಿಸೋ ಬದಲು ಸ್ಮಾರ್ಟ್ ಕಾರ್ಡನ್ನು ತೋರಿಸ್ಕೊಂಡು ಟ್ರಾವೆಲನ್ನು ಮಾಡ್ಬೋದು. ಮುಂದಿನ